ಆತ್ಮೀಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರೇ, ಮಹತ್ವದ ಮಾಹಿತಿಗೆ ಸ್ವಾಗತ ಸುಸ್ವಾಗತ. ಸರ್ಕಾರಿ ಸೇವೆಯಲ್ಲಿ ಮಹಿಳೆಯರ ಪಾತ್ರ ಮಹತ್ವದ್ದು CS ಷಡಾಕ್ಷರಿಯವರ ಒಂದು ಮಹತ್ವದ ಸ್ಟೇಟ್ಮೆಂಟ್. ಯಾಕೆ ಈ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಏನಿದೆ ಈ ಒಂದು ನ್ಯೂಸು, ಈ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಕರ್ನಾಟಕ ರಾಜ್ಯದಲ್ಲಿ ಸೇವೆ ಸಲ್ಲಿಸುತ್ತಿರುವ ಸಂಪೂರ್ಣ ಮಹಿಳಾ ಸರ್ಕಾರಿ ನೌಕರರಿಗೆ ಈ ಒಂದು ಮಾಹಿತಿ ಬಹಳ ಜರೂರಾಗಿದೆ. ಯಾಕಂದರೆ CS ಷಡಾಕ್ಷರಿ ಅವರು ಹೇಳ್ತಾ ಇರೋದು ಏನೆಲ್ಲ ಸೌಲಭ್ಯಗಳು ನೀಡಬೇಕು, ರಾಜ್ಯ ಸರ್ಕಾರಿ ಮಹಿಳಾ ಉದ್ಯೋಗಿಗಳಿಗೆ ಏನೆಲ್ಲ ಅವರ ಮಹತ್ವದ ಪಾತ್ರವಿದೆ, ಷಡಾಕ್ಷರಿ ಅವರು ಯಾಕೆ ಕೊಂಡಾಡ್ತಾ ಇದ್ದಾರೆ, ಅದಕ್ಕೆ ಸಂಬಂಧಿಸಿದಂಥ ಕೆಲವೊಂದಿಷ್ಟು ಬಿಗ್ ಅಪ್ಡೇಟ್ಸ್ ಇದೆ. ದಯವಿಟ್ಟು ನೋಡ್ತಾ ಇರಿ ಸಂಪೂರ್ಣವಾದ ಮಾಹಿತಿಯನ್ನು. ದಾವಣಗೆರೆಯಲ್ಲಿ ಮಾತನಾಡಿದ CS ಷಡಾಕ್ಷರಿ ಅವರು ಸರ್ಕಾರಿ ಸೇವೆಯಲ್ಲಿ ಮಹಿಳೆಯರ ಪಾತ್ರ ಅತ್ಯಂತ ಮಹತ್ವದ ಎಂದು ಸರ್ಕಾರಿ ನೌಕರ ಸಂಘದ ರಾಜ್ಯಾಧ್ಯಕ್ಷ ಷಡಾಕ್ಷರಿ ಅವರು ಹೇಳಿದ್ದಾರೆ. ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನ ಶಾಖೆಯಲ್ಲಿ ಆಯೋಜಿಸಲಾಗಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ವಿಶೇಷ ಕಾರ್ಯಾಗಾರ ಮತ್ತು ಸಾಧಕಿ ಮಹಿಳಾ ನೌಕರರ ಸನ್ಮಾನ ಸಮಾರಂಭದಲ್ಲಿ ಮಾತನಾಡಿದ ಅವರು, ಕುಟುಂಬದ ಜವಾಬ್ದಾರಿಗಳ ನಡುವೆಯೂ ಸಾರ್ವಜನಿಕ ಸೇವೆಯಲ್ಲಿ ತೊಡಗಿಸಿಕೊಂಡು ಮಹಿಳಾ ನೌಕರರು ಸೇವೆಯ ಬಹಳ ಮಹತ್ವ ಪಡೆದಿದೆ ಹಾಗೂ ಮಹಿಳಾ ನೌಕರರ ಹಿತಾಸಕ್ತಿ ಸೌಲಭ್ಯ ವಿಷಯದಲ್ಲೂ ಸಂಘ ಸದಾ ಜೊತೆಯಲ್ಲಿರುತ್ತದೆ ಎಂದು ತಿಳಿಸಿದ್ದಾರೆ. ಈ ಮಾಹಿತಿ ಯಾಕೆ ನೀಡ್ತಾ ಇದ್ದಾರೆ ಷಡಾಕ್ಷರಿ ಅವರು ಅಂದರೆ, ಈ ಸಂದರ್ಭ ಯಾವುದು ಅಂದರೆ, ಮಹಿಳೆಯರಿಗೆ ಸಂಬಂಧಿಸಿದಂತೆ ರಾಜ್ಯಾಧ್ಯಕ್ಷರಾಗಿರುವಂಥ ಷಡಾಕ್ಷರಿ ಅವರು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಗೆ ಸಂಬಂಧಿಸಿದಂತೆ ಶಿವಮೊಗ್ಗದಲ್ಲಿ ದಾವಣಗೆರೆಯಲ್ಲಿ ನಡೆದಂತಹ ದಾವಣಗೆರೆ ಜಿಲ್ಲೆ ಹೊನ್ನಾಳಿಯಲ್ಲಿ ನಡೆದಿರುವಂತಹ ಆ ಮಹತ್ವದ ಸಭೆಯಲ್ಲಿ ಈ ಮಾಹಿತಿಯನ್ನು ನೀಡಿದ್ದಾರೆ. ಮಹಿಳಾ ನೌಕರರು ಅನುಕೂಲಕ್ಕಾಗಿ ಹೆರಿಗೆ ರಜೆಯನ್ನು 3 ತಿಂಗಳಿನಿಂದ 6 ತಿಂಗಳಿಗೆ ಹೆಚ್ಚಿಸಲಾಗಿದೆ. ನೋಡ್ತಾ ಇದ್ದೀರಲ್ಲ, ಬಹಳಷ್ಟು ಅನುಕೂಲಗಳಾಗಿದ್ದಾವೆ. ಬರ್ತಾ ರಾಜ್ಯದಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳು ಮಾಡಿದ್ದಾರೆ. CS ಷಡಾಕ್ಷರಿ ಅವರು ಸಹ ಪಾತ್ರ ವಹಿಸಿದ್ದಾರೆ. ಅದಕ್ಕೆ ಸಂಬಂಧಿಸಿದಂತೆ ನಾವು ನೋಡೋದಾದರೆ, ಮಹಿಳೆಯರಿಗೆ ಸಂಬಂಧಿಸಿದಂತೆ ಹೆರಿಗೆ ರಜೆ 3 ಮಂತ್ಸ್ ಇತ್ತು, ಅದು 6 ಮಂತ್ಗೆ ಹೆಚ್ಚಿಗೆ ಮಾಡಿದ್ದಾರೆ. ಜೊತೆಗೆ ಶಿಶುಪಾಲನ ರಜೆಯನ್ನು ದೊರಕಿಸಿಕೊಡಲಾಗಿದ್ದು, ಇದರೊಂದಿಗೆ ಋತುಚಕ್ರ ರಜೆಯನ್ನು ಕೂಡ ಮಹಿಳಾ ಸಿಬ್ಬಂದಿಗಳಿಗೆ ದೊರಕಿಸಿಕೊಡುವ ಮೂಲಕ ಮಹಿಳಾ ಸಂಘ ನೌಕರರಿಗೆ ಸಂಘ ಮಹಿಳೆಯರಿಗಾಗಿ ಸಂಘ ನೌಕರರ ಪರವಾಗಿದೆ, ಮಹಿಳೆ ಜೊತೆಗೆ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸಂಘಟನಾತ್ಮಕವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಹೇಳಿದ್ದಾರೆ. ಇಲ್ಲಿ ನೋಡ್ತಾ ಇದ್ದೀರಾ, ಹಲವಾರು ಬಗೆಯ ರಜೆಗಳು. ಒಂದನೇದಾಗಿ ಸಾಂದರ್ಭಿಕ ರಜೆ ಆಗಿರ್ಬೋದು, ಮತ್ತು ಇಲ್ಲಿ EL ರಜೆ ಆಗಿರ್ಬೋದು, ಜೊತೆಗೆ ಮಹಿಳಾ ನೌಕರರಿಗೆ ಸಂಬಂಧಿಸಿದಂತೆ ಹೆರಿಗೆ ರಜೆ ಆಗಿರ್ಬೋದು, ಜೊತೆಗೆ ಶಿಶುಪಾಲನಾ ರಜೆ ಆಗಿರ್ಬೋದು, ಜೊತೆಗೆ ಇತ್ತೀಚೆಗೆ ಹೊಸದಾಗಿ ಋತುಚಕ್ರ ರಜೆಯನ್ನು ಸಹ ಇಲ್ಲಿ ನೀಡಲಾಗ್ತಾ ಇದೆ. ಹಾಗಾಗಿ ಮಹಿಳೆಯರಿಗೆ ಸಂಬಂಧಿಸಿದಂತೆ ಬಹಳಷ್ಟು ಒಳ್ಳೆಯ ರೀತಿಯಾದಂತಹ ಸಂಘ ಕಾರ್ಯಪ್ರವೃತ್ತವಾಗಿದ್ದು, ಯಾವುದೇ ರೀತಿಯಂಥ ಇಲ್ಲಿ ಅಡೆತಡೆಗಳಾಗದಂತೆ ಅವರಿಗೆ ಸೌಲಭ್ಯಗಳು ನೀಡಬೇಕಾಗಿ ಇಲ್ಲಿ ಸಂಘ ತಮ್ಮ ಶ್ರಮ ವಹಿಸ್ತಾ ಇದೆ. ಈ ಸಂದರ್ಭದಲ್ಲಿ ಬಯಲು ಸೀಮೆ ಪ್ರದೇಶಾಭಿವೃದ್ಧಿ ಮಂಡಳಿ ಅಧ್ಯಕ್ಷರಾಗಿದ್ದ ಮಂಜಪ್ಪ ಅವರು, ತಹಶೀಲ್ದಾರ್ ರಾಜಶೇಖರ್, ಎಲ್ಲ ಪ್ರೌಢ ಶಿಕ್ಷಕರ ಶಾಲಾ ಶಿಕ್ಷಕರ ಸಂಘದ ರಾಜ್ಯಾಧ್ಯಕ್ಷ ಸಿದ್ದಬಸಪ್ಪ ಅವರು ಸಹ ಉಪಸ್ಥಿತರಿದ್ದರು. ಇಲ್ಲಿ ಪ್ರಮುಖವಾಗಿ ಹೇಳೋದೇನೆಂದರೆ, ಸರ್ಕಾರಿ ಸೇವೆಯಲ್ಲಿ ಮಹಿಳೆಯರ ಪಾತ್ರ ಸಹ ಬಹಳಷ್ಟು ಮಹತ್ವದಾಗಿದೆ. ಅವರು ಕುಟುಂಬದ ಜವಾಬ್ದಾರಿಯ ಜೊತೆಯಲ್ಲಿ ರಾಜ್ಯದಲ್ಲಿ ನೌಕರರಿಗೆ ರಾಜ್ಯದಲ್ಲಿ ಜನರಿಗೆ ಅನುಕೂಲವಾಗುವಂತೆ ಎಲ್ಲ ಸೇವೆಗಳನ್ನು ನೀಡ್ತಾ ಇದ್ದಾರೆ. ಅವರು ಸಹ ಇಲ್ಲಿ ಯಾವುದೇ ರೀತಿಯಂಥ ಮೀನಾಮೇಷ ಇಲ್ಲದೆ ತಮ್ಮ ವೈಯಕ್ತಿಕ ಬದುಕಿನ ಜೊತೆಗಾಗಿ ಇಲ್ಲಿ ಸಾರ್ವಜನಿಕವಾಗಿ ಸರ್ಕಾರದ ಹಿತ ರಕ್ಷಣೆ ಮಾಡುವ ಜೊತೆಗೆ ಜನರ ಹಿತರಕ್ಷಣೆ, ಜನರ ಏನಿಲ್ಲ ಕೆಲಸಗಳನ್ನು ಮಾಡುವ ನಿಟ್ಟಿನಲ್ಲಿ ಈ ಗ್ರೂಪ್ A ಆಗಿರ್ಬೋದು, ಗ್ರೂಪ್ B ಆಗಿರ್ಬೋದು, ಗ್ರೂಪ್ C ಆಗಿರ್ಬೋದು, ಅಥವಾ ಗ್ರೂಪ್ D ಆಗಿರ್ಬೋದು, ಎಲ್ಲ ರೀತಿಯ D ದರ್ಜೆಯಿಂದ A ದರ್ಜೆವರೆಗಿನ ಎಲ್ಲ ನೌಕರರು ಸಹ, ಮಹಿಳೆಯ ನೌಕರರು ಸಹ ಇಲ್ಲಿ ಶ್ರಮ ವಹಿಸಿ ನ್ಯಾಯದ ರಕ್ಷಣೆ ನಿಟ್ಟಿನಲ್ಲಿ ಎಲ್ಲರ ಸಹ ಕಾರ್ಯಪ್ರವೃತ್ತರಾಗಿದ್ದಾರೆ. ಅದಕ್ಕೆ ಸಂಬಂಧಿಸಿದಂತೆ ಷಡಾಕ್ಷರಿ ಅವರು ಕೊಂಡಾಡಿದ್ದಾರೆ ಎಂಬುದರ ಬಗ್ಗೆ ಮಾಹಿತಿ ನಿಮಗೇನು ಅನಿಸುತ್ತೆ? ಈ ಎಲ್ಲ ಮಹತ್ವದ ಮಾಹಿತಿ ಬಗ್ಗೆ ನಿಮಗೇನು ಅನಿಸುತ್ತೆ? ದಯವಿಟ್ಟು ಮಹತ್ವದಾಗಿ ತಾವು ತಮ್ಮ ಕಮೆಂಟ್ಸನ್ನು ತಿಳಿಸಿ.